ಸಮೋಸ ಇನ್ನೂ ರೆಡಿ ಆಗಿಲ್ವಾ? ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು ನಿಮಗೆ? ಅಣ್ಣ ಇದು ಸಮೋಸ, ಇದನ್ನ ರೆಡಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಕೇಕ್ ಆದ್ರೂ ಬೇಗ ಮಾಡ್ಬೋದು. ಏನು ಕೇಕು ಅಷ್ಟು ಬೇಕಾಗ್ಬಿಡುತ್ತಾ? ಒಂದು ಕೇಕ್ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಅಣ್ಣ ಕೇಕನ್ನ ಯಾರು ಬೇಕಾದ್ರೂ ರೆಡಿ ಮಾಡ್ಬೋದು, ಆದ್ರೆ ಇಷ್ಟೊಂದು ರುಚಿ ರುಚಿಯಾದ ಸಮೋಸನ ನಮ್ಮ ಟೀ ಅಂಗಡಿ ಅಣ್ಣ ಬಿಟ್ರೆ ಇನ್ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಯಾರು ಬೇಕಾದ್ರೂ ಕೇಕ್ನ ಬೇಗ ರೆಡಿ ಮಾಡ್ತಾರೆ ಅನ್ನೋದಾದ್ರೆ ನಾಳೆ ಕೇಕ್ ಕಾಂಪಿಟೇಷನ್ ಇದೆ. ಗೆದ್ದವ್ರಿಗೆ ಒಂದು ಟ್ರೋಫಿನೂ ಸಿಗುತ್ತೆ. ನೀನು ನಾಳೆ ಕೇಕ್ ಮಾಡ್ಕೊಂಬಾ, ನೋಡೋಣ ಅದೇನು ಸ್ಥಿತಿ ಅಂತ. ಸರಿ, ನಾಳೆ ನಾವು ಕೇಕ್ ಮಾಡ್ಕೊಂಡ್ ಬರ್ತೀವಿ. ಮತ್ತೆ ಕಾಂಪಿಟೇಷನ್ ಬಹುಮಾನನೂ ನಾವೇ ಗೆಲ್ತೀವಿ. ಅಲ್ಲೋ ಪತ್ಲು, ನೀನೊಂದ್ಸತಿ ಹೇಳಿದ್ದಾದ್ಮೇಲೆ ಮಾಡೋಣ ಬಿಡ. ಮೊದಲು ಇಲ್ಲಿಂದ ಓಡೋಗೋ ಪ್ಲಾನ್ ಯಾಕ? ಇಲ್ಲಾಂದ್ರೆ ಟೀ ಅಂಗಡಿ ಅವನು ನಮ್ಮ ತಲೆ ಮೇಲೆ ಕೇಕ್ ಹಾಕ್ಬಿಡ್ತಾನೆ. ಏಪ್ಪ ಏ ಮೋಟೋ ನಿಂತ್ಕೊಳ್ಳಲಿ. ಏ ನಿಂದ್ರ. ಅಯ್ಯೋ ಅವ ಅದ ಬದಲು. ನಡಿಯಪ್ಪ, ಇನ್ನೇನು ಕೇಕ್ ಕಾಂಪಿಟೇಷನ್ ಶುರು ಆಗುತ್ತೆ. ಅಯ್ಯಮ್ಮ, ಅಯ್ಯೋ ಅಮ್ಮ, ಈ ಜಾನ್ ಹಿಡಿಯೋದು ಕಷ್ಟನೇ, ಅಸಾಧ್ಯ. ಅಯ್ಯಪ್ಪ ಅಯ್ಯಪ್ಪ. ಚಿಂಗಮ್ ಸರ್, ನೀವು ಕೇಕ್ನ ತಗೊಂಡು ಇಟ್ಕೊಂಡಿರಿ, ನಾವ್ ಈಗಲೇ ಆ ಜಾನ ಹಿಡ್ಕೊಂಡ್ ಬಂದ್ಬಿಡ್ತೀವಿ. ಅಯ್ಯಮ್ಮ, ಕೇಕ್ ಕೇಕ್. ಮೋಟು ಪತ್ಲು, ಥ್ಯಾಂಕ್ ಯು ಮೋಟು ಪತ್ಲು. ಚಿಂಗಮ್ ಸರ್, ಯಾರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಪ್ಪ? ಮೋಟು ಪತ್ಲು ತರ ಫ್ರೆಂಡ್ ಸಿಗೋದು ತುಂಬಾನೇ ಕಷ್ಟ ಡಾಕ್ಟರ್. ನೋಡಿ, ಇವತ್ತು ನನ್ನ ಬರ್ಡೇ ಅಂತ ನನಗೆ ಮರ್ತೇ ಹೋಗಿತ್ತು. ಅವರು ನನಗೆ ನೆನಪಿಸಿ ಈ ಕೇಕ್ ನ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ. ನನಗೋಸ್ಕರ ಕೇಕ್ ನ ತಯಾರು ಮಾಡ್ಕೊಂಡ್ ಬಂದಿದ್ದಾರೆ. ನಾನ್ ಬೈಕಲ್ಲಿ ಬಿದ್ದೋಗ್ಬಿಟ್ಟಿದ್ದೆ, ಅವರೇ ಜಾನ ಹಿಡಿಯೋದಕ್ಕೆ ನನಗೆ ಕೇಕ್ ಕೊಟ್ಟು ಹೋಗಿದ್ದಾರೆ ಸರ್. ಓ ಮೈ ಗಾಡ್, ನಡೀರಿ ಕೇಕ್ ಕಟ್ ಮಾಡೋಣ. ಕೇಕ್ ತುಂಬಾ ಟೇಸ್ಟಿ ಆಗಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಚಿಂಗಮ್ ಸರ್, ಕೇಕ್ ನ ಕಟ್ ಮಾಡಿ ಮೋಟು ಪತ್ಲು ಡಾನ್ ಹಿಡಿಯಕ್ ಹೋಗಿದ್ದಾರೆ. ಬರೋದೆಷ್ಟೊತ್ತಾಗುತ್ತೋ ಏನೋ, ಕೇಕ್ ಹಾಳಾಗುತ್ತಪ್ಪ. ಹ್ಯಾಪಿ ಬರ್ಡೇ ಟು ಯು ಚಿಂಗಮ್, ಹ್ಯಾಪಿ ಬರ್ಡೇ ಟು ಚಿಂಗಮ್ ಸರ್, ಹ್ಯಾಪಿ ಬರ್ಡೇ ಟು ಯು ಚಿಂಗಮ್ ಸರ್, ಹ್ಯಾಪಿ ಬರ್ಡೇ ಟು ಯು. ತಗೊಳ್ಳಿಪ್ಪ. ಮೋಟು ಪತ್ಲು, ಥ್ಯಾಂಕ್ ಯು ಫಾರ್ ದ ಕೇಕ್ ಫ್ರೆಂಡ್ಸ್. ನನ್ನ ಬರ್ಡೇ ಗಿಫ್ಟ್ ಎಲ್ಲಿದೆ, ಕೊಡ್ತೀರಾ? ಈ ಕೇಕ್ ತಿನ್ಬಿಟ್ಟು ಇನ್ನೂ ಗಿಫ್ಟ್ ಬೇಕಾ ನಿಮ್ಗೆ? ಪತ್ಲು ಕೊಡ್ತಾನಿರಿ ಈಗ.
ಯಾಕಪ್ಪ ಯಾಕೆ ಕೊಡ್ತಿದ್ದೀರಪ್ಪ ಅಯ್ಯಮ್ಮ ಅಯ್ಯೋ ಅಯ್ಯೋ ನಮ್ಮಿಂದ ತಪ್ಪಾಗೋಯ್ತು ಅಯ್ಯೋ ಯಾಕೆ ಚೆಕ್ತಾ ಇದೆಯಾ ಬಿಟ್ಬಿಡು ಅಯ್ಯೋ ದೇವ್ರೆ ಅಯ್ಯೋ ಅಯ್ಯಮ್ಮ ಬಚ್ಚೋ ಅಯ್ಯೋ ತಗ ಇನ್ನ ತಗಳ ಅಯ್ಯೋ ಓಡ್ತಾ ಓಡ್ತಾ ನಮಗ್ ಸುಸ್ತಾಗೋಗಿದೆ ಈಗ ಸದ್ಯಕ್ಕೆ ಕೇಕ್ ತಿನ್ನೋ ಸಮಯ ಬಂದಿದೆ ಕೇಕ್ ತಿನ್ನೋಣ ವಾ ಬಾಸ್ ವಾ ಎಂತ ಕವನ ಹೇಳಿದ್ರಿ ಸ್ಟಾಪ್ ಅದನ್ನ ಮುಟ್ಟೋ ಧೈರ್ಯ ಮಾಡ್ಬೇಡಿ ಕಣ್ರು ನಮ್ ಪುಣ್ಯ ಕಣ ಅವ್ರು ಪೂರ್ತಿ ಕೇಕ್ನ ತಿಂದಿಲ್ಲ ಬೇಗ ನಡಿಯಪ್ಪ ಕಾಂಪಿಟೇಷನ್ ಶುರು ಆಗಿರುತ್ತೆ ಬೇಗ ಬೇಗ ಸಮೋಸ ತಿನ್ಬಿಡನೆ ಕಣೋ ಅಯ್ಯೋ ಒಂದ್ ದಿವಸ ಸಮೋಸನ್ ಬಿಟ್ಟಿರಕ್ಕಾಗಲ್ವೇನೋ ಈಗಾಗ್ಲೇ ಲೇಟ್ ಆಗ್ತಾ ಇದೆ ಟೀ ಅಣ್ಣ ನಾವು ಕೇಕ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ ಹೋಗ್ತಾ ಇದೀವಿ ಬೇಗ ಬೇಗ ನಮ್ಗೆ ನಿಮ್ಮ ಆಲ್ ದ ಬೆಸ್ಟ್ ಹೇಳೋಣ ಪ್ಲೀಸ್ ಈ ಮೋಟು ಬದ್ಲು ನನ್ನ ಆಶೀರ್ವಾದ ಸದಾ ನಿಮ್ಮ ಮ್ಯಾಗ ಇರ್ತದಪ್ಪ ಹೋಗಿ ಬನ್ನಿ ಅಯ್ಯೋ ಸಮೋಸ ತಿಂದಿಲ್ಲ ಅಂತಂದ್ರೆ ನಾನು ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ ಬೇಗ ಬೇಗ ಸಮೋಸ ಕೊಡಿ ಅಣ್ಣ ಪ್ಲೀಸ್ ಏ ಸಮೋಸ ಕೊಡೋದಿಲ್ಲ ಹೋಗ ನಾನೇನು ಗೋಬಿ ಅಂತ ಮಾಡಿದೇನೆ ಹೋಗ ಕೊಡೋದಿಲ್ಲ ಅಲ್ಲೋನೆ ಮೋಟು 2 ತಿಂಗಳಿಂದ ನನ್ನ ರೇಷನ್ ದುಡ್ಡೇ ಕೊಟ್ಟಿಲ್ಲ ನಿಂದ್ ಮಾತ್ರ ಅಲ್ಲ ನನ್ ತರ್ಕಾರಿದು ಇವನ್ ಹಾಲಿಂದು ಅವನ್ ಬೆಣ್ಣೆದು ಯಾವ್ದ್ರ ಹಣನೂ ಕೊಟ್ಟಿಲ್ಲ ಅವ್ನ್ ಮಾತ್ರ ಏನ್ ಬೇಕಾದ್ರೂ ತಿಂತಾನೆ ಆದ್ರೆ ನಮಗ್ ಕೊಡಕ್ ಮಾತ್ರ ದುಡ್ಡು ಇರೋದಿಲ್ಲ ಅವನ ಕೈಲಿ ಹಿಡ್ಕೊಳ್ಳಿ ಬಿಡಬೇಡಿ ಬಿಡಬೇಡಿ ಹಿಡ್ಕೊಳ್ಳಿ ಏ ನಿಂತ್ಕೊಳ್ಳಲಿ ಎಲ್ಲೋಗ್ತೇನೆ ದುಡ್ಡು ಕೊಟ್ಬಿಟ್ಟು ಹೋಗಪ್ಪ ನಿಂತ್ಕೊಳ್ರೋ ಏಯ್ ನಿಂತ್ಕೊಳ್ರೋ ಕಳ್ರು ಹಿಂಗೆ ಅವ್ರಿಬ್ರು ಬಿಡಬಾರ್ದು ಇವತ್ತು ಚಚ್ಚಾಕ್ ಬಿಡ್ಬೇಕು ಸಿಕ್ಕಿದ್ರೆ ಅಯ್ಯೋ ನಿಂತ್ಕೊಳ್ಳಿ ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅಯ್ಯೋ ನೀನ್ ಯಾಕೋ ನಿಂತ್ಕೊಂಡೆ ನೀನೇ ಹೇಳಿದಿಲ್ಲ ಪತ್ಲು ಅದಕ್ಕೆ ನಾನು ನಿಂತ್ಕೊಂಡ್ಬಿಟ್ಟೆ ಕಳ್ರ ನಮ್ ಕೇಕ್ ಎಲ್ಲ ಮುಗ್ದೈತಲ್ಲ ಪತ್ಲು ಈಗೇನ್ ಮಾಡೋದು ಕಾಂಪಿಟೇಷನ್ ಇದ್ದಿದ್ದು ಕೇಕ್ ಪೀಸ್ ಅಲ್ಲ ಕಣೋ ಮೋಟು ಬದ್ಲು ನೀವಿಬ್ರು ಕೇಕ್ ತಗೊಂಡು ಎಲ್ಲಿಗೆ ಓಡ್ತಾ ಇದ್ದೀರಾ ನಾನು ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊದಲು ನನಗೋಸ್ಕರ ನೀವು ಕೇಕ್ ತಗೊಂಡ್ಬಂದಿದ್ರಿ ಆಮೇಲೆ ನನಗೆ ಅದನ್ನ ತಿನ್ನೋದಕ್ಕೂ ಬಿಡ್ಲಿಲ್ಲ ನನ್ನ ಬರ್ಡೇ ವಿಶ್ ಮಾಡ್ಲೂ ಇಲ್ಲ ಗಿಫ್ಟ್ ಕೇಳಿದ್ರೆ ಓಡೋಗ್ಬಿಟ್ರಿ ಅಲ್ವಾ ಟೆಲ್ ಮಿ ಯಾಕೆ ವೈ ಏನಾಯ್ತು ನಿಮ್ಗೆ ಹೇಳಿ ಕಮಾನ್ ಟೆಲ್ ಮಿ ಸರ್ ಸ್ವಲ್ಪ ಸುಮ್ಮನೆ ರೀ ಅವ್ರ ಪಿತ್ತ ನೆತ್ತಿಗೇರ್ಬಿಟ್ಟೈತೆ ನಾನ್ ಸುಮ್ಮನೆ ಇರೋದಿಲ್ಲ ನನಗೆ ಕೇಕ್ ಎಲ್ಲಿ ನನಗೆ ಗಿಫ್ಟ್ ಎಲ್ಲಿ ನನಗೆ ಪಾರ್ಟಿನೂ ಎಲ್ಲಿ ಕಮಾನ್ ತಗೋ ಕೇಕು ಇದೇ ಹ್ಯಾಪಿ ಬರ್ಡೇ ಇದೇ ಗಿಫ್ಟ್ ತಗೋ ಇನ್ನು ಬೇಕಾ ಚಿಂಗಮ್ ಸರ್ ಅಯ್ಯಮ್ಮ ಅಂತ ತಪ್ಪ ಏನೋ ಮಾಡ್ಬಿಟ್ಟೆ ನನಗೆ ಯಾಕೆ ಹೊಡಿತಾ ಇದೆಯಾ ಸಾರಿ ವೆರಿ ಸಾರಿ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ ಕಾನೂನ್ ಮೇಲೆ ಪ್ರಾಮಿಸು ನಿನ್ ಮೇಲೆ ಪ್ರಾಮಿಸು ಅಯ್ಯಮ್ಮ ಓ ಮೈ ಗಾಡ್ ಈ ಮೋಟೋಗೆ ಏನಾಗ್ಬಿಟ್ಟಿದೆ ನಮ್ ಜೊತೆ ಬಾಪ ಎಲ್ಲ ಗೊತ್ತಾಗುತ್ತೆ ಯಾರಾದ್ರೂ ಕಂಟೆಸ್ಟೆಂಟ್ ಬಾಕಿ ಇದ್ರೆ ಬೇಗ ಬನ್ನಿ ಇಲ್ಲ ಅಂದ್ರೆ ನಾನೀಗ ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ನೀನೇ ಕಳ್ತಾ ಇದೆಯಾ ಮೋಟು ಸ್ಪರ್ಧಿ ಏನೋ ಬಂದಿದ್ದಾನೆ ಆದ್ರೆ ಕೇಕ್ ಇನ್ನೂ ಬಂದೇ ಇಲ್ವಲ್ಲ ಸರ್ ಬರೀ 1 ಪೀಸ್ ಬಿಕ್ಕಿದೆ ಅಷ್ಟೇ
ಎಷ್ಟು ಚಿಕ್ಕ ಕೇಕ್ನ ರೆಡಿ ಮಾಡಿದ್ದೀರಾ. ಈಗ ಗೊತ್ತಾಯ್ತಾ ಕೇಕ್ ಮಾಡೋದು ಎಷ್ಟು ಕಷ್ಟ ಅಂತ. ಪತ್ಲು ಖಾಲಿ ಹೊಟ್ಟೆಲ್ ತಲೆನೇ ಓಡೋದಿಲ್ಲ. ಏನಾದ್ರೂ ಐಡಿಯಾ ಮಾಡೋ ಪ್ಲೀಸ್. ಐಡಿಯಾ ಮೇರ್ ಸರ್, ನಾವು ಮಾಡಿದ ಕೇಕ್ ಎಷ್ಟು ರುಚಿಯಾಗಿತ್ತು ಅಂದ್ರೆ ಬರ್ತಾ ದಾರಿನಲ್ಲಿ ಊರವರೆಲ್ಲ ಅಟ್ಯಾಕ್ ಮಾಡಕ್ ಬಿಟ್ರು. ಪ್ರತಿಯೊಬ್ರು ಇಷ್ಟಪಟ್ಟು ತಿಂದ್ರು, ಶಬಾಷ್ ಅಂದ್ರು. ಕೊನೆಗೆ ಇಷ್ಟ ಮಿಕ್ಕಿರೋದು. ಪರವಾಗಿಲ್ಲ, ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಇದು ಸಮೋಸ ಕೇಕು. ಸಮೋಸಾ ಕೇಕ್, ವಾವ್, ಸಖತ್ ಕಾಂಬಿನೇಷನ್. ವಾಹ್ ವಾಹ್, ಏನ್ ರುಚಿ. ಇವರೇ ಫಸ್ಟು, ಇವರೇ ವಿನ್ನರ್ಸು. ಸಾರ್, ನೀವು ಮೊದಲು ಕೇಕ್ನ ತಿನ್ನಿ. ನೀವು ತಿಂದಿದ್ದು ಬರೀ ಸಮೋಸ ಅಷ್ಟೇ. ಸಾರಿ ಸಾರಿ. ಈ ಕೇಕೆ ಎಲ್ಲಕ್ಕಿಂತ ರುಚಿಕರ ಮೋಟು ಪತ್ಲು. ನೀವಿಬ್ರೇ ಈ ಕಾಂಪಿಟೇಷನ್ ವಿನ್ನರ್ಸು. ನೀವೇ ಗೆದ್ದಿರೋದು.